ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಇನ್ನು ಮುಂದಾದರೂ ನಮ್ಮ ಕಷ್ಟಗಳು ತೀರ್ಲಿ ತಾಯಿ, ಎಲ್ಲರೂ ಸುಖವಾಗಿರಲಿ ಅಂತ ಆಶೀರ್ವಾದ ಮಾಡಮ್ಮ. ನೀನು ಸ್ವರ್ಣಲಿಂಗವನ್ನು ತರೋದಕ್ಕೆ ತುಂಬ ಕಷ್ಟಪಟ್ಟಿದ್ಯಾ. ಇದನ್ನು ತಂದಿದ್ದನು ಆಯಿತು, ಆದರೆ ಅದನ್ನು ನಿಮಗೆ ಹೇಗೆ ಒಪ್ಸೋದು? ಯಾರಿಗೂ ಪೂಜೆ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಆಚೆ ಇರಿ. ಒಂಚೂರು ಮಂಗಳಾರತಿ ಕೊಟ್ಬಿಡಪ್ಪ, ಹೋಗಿ. ನೀವು ಆತರ ಮಾಡಿದ್ರೆ ಆಗಲ್ಲ, ಸ್ವಲ್ಪ ಆಚೆ ಇರಪ್ಪ, ಸ್ವಲ್ಪ ಆಚೆ ಇರಮ್ಮ. ಏನಾದರೂ ಅಪಚಾರ ಆಗ್ತಿದೆಯಾ? ನಾನು ಅಮ್ಮನವ್ರಿಗೆ ಮಾಡ್ತಿರೋ ಪೂಜೆ ಪುನಸ್ಕಾರದಲ್ಲಿ ಏನು ಮಾಡೋದು? ಇದನ್ನು ವಿರೂಪಾಕ್ಷಶಾಸ್ತ್ರಿಗಳಿಗೆ ಹೇಳಿದ್ರೆ ಇನ್ನೂ ನನ್ನ ಮೇಲೆ ಏನು ಗೂಬೆ ಕೂರಿಸ್ತಾರೋ ಏನೋ. ಏನಾದರೂ ಆಗಲಿ, ಅವ್ರು ಬೈದರೂ ಸರಿ, ನಾನ್ಯಾಕೆ ಇದನ್ನೆಲ್ಲ ತಲೆಗೆ ಹಚ್ಕೋಬೇಕು? ವಿರೂಪಾಕ್ಷಶಾಸ್ತ್ರಿಗಳಿಗೆ ಹೇಳ್ಬಿಡೋದೇ ಒಳ್ಳೆಯದು. ಶಾಸ್ತ್ರಿಗಳೇ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಸ್ವಲ್ಪ ಆಚೆ ಬರ್ತೀರಾ? ಬನ್ರಿ ಅರ್ಚಕ್ರೆ, ಬನ್ನಿ. ಇಷ್ಟೊತ್ತು ನಿಮ್ಮ ಪುರಾಣನ ಹೇಳ್ತಿದ್ದೆ ಯಜಮಾನ್ರಿಗೆ. ನೋಡಿ, ಹೂವಿನ ವ್ಯವಸ್ಥೆ ಎಲ್ಲ ಆಗಿದೆ, ತಂದಿಟ್ಟಿದ್ದೀನಿ, ಅದನ್ನು ಬಳಸ್ಕೊಳ್ಳಿ. ಅಮ್ಮನವ್ರನ್ನ ಹೂವಲ್ಲೇ ಮುಚ್ಚಿ ಹೂವಿನ ಬೆಟ್ಟನೇ ತೋರಿಸ್ಬೋದು ಭಕ್ತಾದಿಗಳಿಗೆ. ಹೌದು, ಮಹಾಮಂಗಳಾರತಿ ಸಮಯ ಆಯ್ತಲ್ಲ, ನೀವು ಇಲ್ಲೇನು ಮಾಡ್ತಾಯಿದ್ದೀರಿ? ಓಹೋ, ನನ್ನ ಬಗ್ಗೆ ದೂರ ಹೇಳಕ್ಕೆ ಬಂದ್ರೆ ಯಜಮಾನ್ರಿಗೆ? ಪೂಜಾರ್ರೆ, ಯಾವುದೂ ಕೊರತೆ ಇಲ್ಲದೆ ಇರೋ ಹಾಗೆ ಎಲ್ಲ ವ್ಯವಸ್ಥೆನೂ ಪಂಚಾಕ್ಷರಿ ಮಾಡಿದ್ದಾರೆ. ಮಹಾಮಂಗಳಾರತಿಗೆ ಸಿದ್ಧ ಮಾಡ್ಕೊಳ್ಳಿ, ನಾನು ಬರ್ತೇನೆ. ಅಯ್ಯೋ, ಹೂವಿನ ಅಲಂಕಾರದ ವಿಷಯ ಬಿಟ್ಟಾಕಿ ಶಾಸ್ತ್ರಿಗಳೇ, ನಿಮ್ಮ ಹತ್ರ ಬೇರೆ ವಿಷಯ ಮಾತಾಡಬೇಕು, ಬನ್ನಿ. ಬೇರೆ? ಬನ್ನಿ ಶಾಸ್ತ್ರಿಗಳೇ. ನಡಿ. ಏನಯ್ಯ ನಿಂದು ಕಿರಿಕಿರಿ? ಶಾಸ್ತ್ರಿಗಳೇ, ಅದು ಹೇಗೆ ಹೇಳಿ ನಿಮಗೆ? ಅಮ್ಮನವ್ರ ಮುಂದೆ ಸ್ವರ್ಣಲಿಂಗ ಬಂದು ಕೂತಿದೆ. ಅದು ಯಾಕೆ ಬಂತು, ಎಲ್ಲಿಂದ ಬಂತು ಒಂದು ಗೊತ್ತಾಗ್ತಿಲ್ಲ. ಬೇರೆ ಯಾರಾದ್ರೂ ನೋಡಿದ್ರ? ಅದನ್ನ ಇಲ್ಲ, ಯಾರೂ ನೋಡಿಲ್ಲ, ನಾನೇ ಮೊದಲು ನೋಡಿದ್ದು. ಈ ಅರ್ಚಕರು ಕುಸುಗುಸ ಪಿಸಿ ಪಿಸ ಅಂತ ಮಾತಾಡೋದನ್ನು ನೋಡಿದರೆ ಇನ್ನೇನೋ ಪಿತೃ ನಡೆಸಿರೋ ಆಗಿದೆಯಲ್ಲ. ನನ್ನ ಬಗ್ಗೆ ಏನಾದರೂ ಹೇಳ್ಕೊಡ್ತಾ ಇದ್ದಾನೆ ಹೇಗೆ? ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ. ಈ ದೇವಸ್ಥಾನದಲ್ಲಿ ನಾನು ಅಮ್ಮನವ್ರು ಬಿಟ್ಟರೆ ಇನ್ಯಾರಿಗೂ ಹೆದರೋಣಲ್ಲ. ಶಾಸ್ತ್ರಿಗಳೇ, ನನಗೆ ಯಾಕೋ ಒಂದು ಅನುಮಾನ ಕಾಡ್ತಿದೆ. ಏನದು? ಯಾರಾದ್ರೂ ಭಕ್ತರು ಅಮ್ಮನವ್ರಿಗೆ ಸ್ವರ್ಣಲಿಂಗನ ಅರ್ಪಿಸ್ತೀನಿ ಅಂತ ಅರ್ಕೆ ಒಪ್ಕೊಂಡಿದ್ದು ನಮಗೆ ಕಾಣ್ದಾಗೆ ನೇರವಾಗಿ ಅವರೇ ಗರ್ಭಗುಡಿಗೆ ಹೋಗಿ ಸ್ವರ್ಣಲಿಂಗನ ಇಟ್ಟಿದಾರ ಅಂತ ನನಗೆ ಅನುಮಾನ.
ಅದು ಸಾಧ್ಯತೆ ಇದೆ. ಹಾಗೇನಾದ್ರು ಆಗಿದ್ರೆ ಗರ್ಭಗುಡಿ ಮೈಲಿಗೆ ಆಗಿರುತ್ತೆ, ಮತ್ತೆ ಶುದ್ಧಿ ಮಾಡಬೇಕಾಗುತ್ತೆ. ಥು, ನಿನ್ನ ತಲೆ ಹಾಗೆಲ್ಲಾದ್ರೂ ಮಾಡ್ಬಿಟ್ಯಾ? ದಡ್ಡ, ಇಡೀ ಊರಿಗೆಲ್ಲ ಗೊತ್ತಾಗಿ ಇನ್ನೇನೇನು ರಾದ್ರ ಅಂತ ಆಗುತ್ತೋ. ಊರಿಗೆಲ್ಲ ಗೊತ್ತಾಗೋದಕ್ಕೆ ಮುಂಚೆ ಅದು ಹೇಗಿದೆ ಅಂತ ನೋಡಿ ನಡಿ. ಅಲ್ಲ, ತುಂಬ ಗಂಭೀರವಾದ ಪಿತೃ ಏನಾದರೂ ಮಾಡ್ಬಿಟ್ರೆ ಈ ಅರ್ಚಕರು ಅಂತ. ಮಾಡಿದ್ರೆ ಮಾಡಲಿ. ಯಾವ ಕಾಲದಿಂದ ಈ ದೇವಸ್ಥಾನದಲ್ಲಿ ಇದ್ದೀನಿ ನಾನು. ವಿರೂಪಾಕ್ಷ ಶಾಸ್ತ್ರಿಗಳಿಂದ ಜವಾಬ್ದಾರಿ ಈ ದೇವಸ್ಥಾನದ ನನ್ನ ಮೇಲೆನೇ ಜಾಸ್ತಿ ಇರೋದು. ಏನು ಲೆಕ್ಕ ಏನಾದರೂ ತಪ್ಪಾಗಿದ್ರೆ ಕೇಳ್ತಾರಲ್ವಾ, ನನಗೆ ಗೊತ್ತಿಲ್ವಾ ಸರಿಪಡಿಸೋದು? ರಾಮ್ ಲೆಕ್ಕ, ಕೃಷ್ಣ ಲೆಕ್ಕ ಹೆಂಗೆ ತೋರಿಸ್ಬೇಕಂತ ನನಗೂ ಗೊತ್ತು. ಹೋಗ್ರಿ ರೀ ಅರ್ಚಕ್ರೆ. ಎಲ್ಲಿದೆ ಶಾಸ್ತ್ರಿಗಳೇ, ಹೂವು ಮುಚ್ಚಿದೆಯಲ್ಲ ಅದೇ. ತೆಗಿ ಹೋನ. ಅದೇ ಶಾಸ್ತ್ರಿಗಳೇ ಲಿಂಗ. ಹೋಗಿ ತಗೊಂಡ್ ಬಾ ಅದನ್ನ. ಶಾಸ್ತ್ರಿಗಳೇ ಬರ್ತಿಲ್ಲ ಶಾಸ್ತ್ರಿಗಳೇ, ಅದು ನಡೆಸೋಕ್ಕೂ ಆಗ್ತಿಲ್ಲ ಶಾಸ್ತ್ರಿಗಳೇ. ಅದು ಇನ್ನು 2 ಲಿಂಗಗಳು ಅಮ್ಮನವರ ಬಳಿ ಸೇರಿದ್ರೆ ಶ್ರೀಚಕ್ರ ಉದ್ಭವ ಆಗುತ್ತೆ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಹೀಗೆ ನಮ್ಮ ದೇವಳದಲ್ಲಿ ಲಿಂಗಗಳ ಜೋಡಣೆ ಆಗ್ತಾ ಇದ್ರೆ ಇದು ಅಮ್ಮನವ್ರ ದೇವಸ್ಥಾನ ಅನ್ನಿಸ್ಕೊಳ್ಳಲ್ಲ, ಲಿಂಗಗಳ ದೇವಸ್ಥಾನವಾಗುತ್ತೆ. ಇದು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ದಿನನಿತ್ಯ ಇದನ್ನ ಹೂವಿನಿಂದ ಮುಚ್ಚಿ ಪೂಜೆ ಮಾಡಬೇಕು. ಪೂಜಾರೇ, ಪೂಜೆ ಮಾಡುವಾಗೇನೋ ಹೂವು ಮುಚ್ಚಿರ್ತೀವಿ ಶಾಸ್ತ್ರಿಗಳೇ. ಅಭಿಷೇಕ ಮಾಡ್ಬೇಕಾದ್ರೆ ಭಕ್ತರು ನೋಡಿ ಪ್ರಶ್ನೆ ಮಾಡೇ ಮಾಡ್ತಾರೆ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಅವ್ರು ಹೇಳ್ದಷ್ಟು ನೀನು ಮಾಡೋ ಅಷ್ಟೇ. ಆಯಿತು, ನೀವು ಈ ದೇವಸ್ಥಾನ ಧರ್ಮದರ್ಶಿಗಳು, ನೀವು ಹೇಳಿದ್ಮೇಲೆ ಮುಗೀತು. ಪಂಚಲಿಂಗಗಳಲ್ಲಿ ಸ್ವರ್ಣ ಲಿಂಗವನ್ನು ತರೋದಕ್ಕೋದ ಹಿರಣ್ಮೈ ಬಂದಿರಬೇಕು.
ಆದರೆ ಅವಳು ಇಲ್ಲಿಗೆ ಬರ್ತಿ ಲಿಂಗ ಹೇಗಿಲ್ಲಿಗೆ ಬಂತು? ಹೇಗ್ ಬಂತು? ಇನ್ನು 2 ಲಿಂಗಗಳು ಹೇಗಿಲ್ಲಿ ಸ್ಥಾಪನೆಯಾಗುತ್ತೋ ನೋಡಬೇಕು. ಈಗಲೇ ಇದನ್ನ ಹೂಗಳಿಂದ ಮುಚ್ಚ. ಪೂಜೆ ನಡೀಲಿ. ಜೋಯಿಸ್ರ ಹತ್ರ ಹೋಗಿದ್ದೆ. ನಾಂದಿ ಪೂಜೆಗೆ ನಾಳೆ ರಾತ್ರಿ 9ರಿಂದ 9:30ವರೆಗೂ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ದಾರೆ. ಆಯ್ತಮ್ಮ, ಕೋಣೆ ಸಿಂಗಾರ ಮಾಡೋದನ್ನೆಲ್ಲ ನೀವು ನೋಡ್ಕೊಳ್ಳಿ. ಊಟ ತಿಂಡಿ ವ್ಯವಸ್ಥೆನೆಲ್ಲ ನಾನು ಮಾಡ್ಕೊತೀನಿ. ಅಜ್ಜಿ, ನಾನು ಇವತ್ತು ಬೇಗ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದ್ರೆ ನಾನು ನಾಳೆ ಬೇಗ ಎದ್ದು ಅಭ್ಯಾಸ ಮಾಡಬೇಕು. ಹಿರಣ್ಮಯಿ, ಬಾ ಇಲ್ಲಿ. ಆ ಕಡೆ ಎಲ್ಲಿ ಹೋಗ್ತಿದೀಯಾ? ಇವತ್ತು ನೀನ್ ನಮ್ಮ ಜೊತೆನೆ ಮಲ್ಕೋ, ಆಯ್ತಾ? ಇಲ್ಲ ಇಲ್ಲ, ನನಗೆ ಇಲ್ಲೆಲ್ಲ ನಿದ್ದೆ ಬರಲ್ಲ. ನಾನು ಹೋಗಿ ನನ್ನ ರಶ್ಮಿ ಅಮ್ಮನ ಪಕ್ಕ ಮಲ್ಕೊಂತೀನಿ. ಅಯ್ಯೋ, ಅದಕ್ಕೆ ಯಾಕೆ ಪುಟ್ಟ? ಅಜ್ಜಿ ಜೊತೆ ಮಲಗಿದ್ರೆ ಅವ್ರು ಒಳ್ಳೊಳ್ಳೆ ಕತೆ ಹೇಳ್ತಾರೆ, ಆಗ ನಿಂಗೆ ನಿದ್ದೆ ಬಂದ್ಬಿಡತ್ತೆ ಅಲ್ವಾ? ಅಯ್ಯೋ, ಅಜ್ಜಿ ಕತೆ ಕೇಳಿ ಕೇಳಿ ನಂಗೆ ಸಾಕಾಗೋಗಿದೆ. ಅಜ್ಜಿಗೆ ನಾನು ಹೊಸ ಕತೆಗಳು ಹೇಳ್ತೀನಿ ಅಲ್ವಾ ಅಜ್ಜಿ? ಹೌದು ಹೌದು, ಸರಿ ಬಿಡು, ಇವತ್ತು ಅಜ್ಜಿ ಕಥೆ ಬೇಡ. ನಾನು ಸಂಗೀತ ಮಿಸ್ಟರ್ ಅಲ್ವಾ, ನಿನಗೆ ಒಳ್ಳೊಳ್ಳೆ ಹಾಡು ಹೇಳ್ತೀನಿ. ಹಾಡು ಕೇಳಿದ್ರೆ ಎಂಥೆಂಥವ್ರಿಗೂ ನಿದ್ದೆ ಬರುತ್ತೆ. ನಿಂಗೆ ಬರಲ್ವಾ? ಯಾಕೆ ಇಷ್ಟೊಂದು ಬಲವಂತ ಮಾಡ್ತಿದ್ದೀರ ನನಗೆ ಇವತ್ತು? ನೀವೇನ್ ಹೇಳಿದ್ರು ನಾನು ನಿಮ್ಗಳ ಜೊತೆ ಮಲ್ಗಲ್ಲ. ನಾನು ರಶ್ಮಿ ಅಮ್ಮನ ಜೊತೆ ಮಲ್ಕೊಳ್ಳೋದು. ನೀನ್ ಚಿಕ್ಕ ಹುಡುಗಿ ಅಲ್ವಾ, ಹಾಗೆಲ್ಲ ಹಠ ಮಾಡಬಾರ್ದು. ನಾನು ಹೇಳ್ದಾಗ ಕೇಳು, ಇಲ್ಲಾಂದ್ರೆ ಅಮ್ಮ, ಏನಾಯ್ತು? ಯಾಕ ಮಗು ಮೇಲೆ ರೇಗಾಡ್ತಿದ್ಯಾ? ರಶ್ಮಿ ಅಮ್ಮ ನೋಡಿ, ರಶ್ಮಿ ಅಮ್ಮ, ನಾನು ಯಾವಾಗ್ಲೂ ನಿಮ್ ಜೊತೆನೆ ಮಲ್ಕೊಳ್ಳೋದು ತಾನೆ. ನಿಮ್ಮ ಅಮ್ಮ ನನಗೆ ಇಲ್ಲೇ ಮಲ್ಕೋ ಅಂತ ಬಲವಂತ ಮಾಡ್ತಿದ್ದಾರೆ. ಯಾಕಮ್ಮ? ಈ ಮಗುಗೆ ದಿನ ನನ್ನ ಜೊತೆ ಮಲ್ಕೊಂಡ ಅಭ್ಯಾಸ. ನನ್ನ ಜೊತೆ ಮಲ್ಕೊಳ್ಳಿ ಬಿಡು. ಇವತ್ತೇನೋ ಮಲಗಿಸ್ಕೋತೀಯ, ನಾಳೆನೋ ಮಲಗಿಸ್ಕೋತೀಯೇನೆ? ನಾಳೆ ನಾಂದಿ ಮುಹೂರ್ತ ಇಟ್ಕೊಂಡಿದ್ದೀವಿ, ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡು. ನಾಳೆ ನೋಡ್ಕೊಳ್ಳೋಣ. ಹಿರಣ್ಮೈ ನನ್ನನ್ನ ಅಮ್ಮ ಅಂತ ಭಾವಿಸ್ತಾಳೆ. ನಾನು ಇವಳನ್ನ ನನ್ನ ಹೆತ್ ಮಗಳ ತರ ನೋಡ್ಕೋತಾ ಇದ್ದೀನಿ. ನನ್ನ ಮಗಳು ನನ್ನ ಜೊತೆನೆ ಮಲ್ಕೋತಾಳೆ. ನೀ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ. ಬಾ ಮಗಳೇ. ನನ್ನ ಮುದ್ದು ರಶ್ಮಿ ಅಮ್ಮ. ಆ ಮಹಾತಾಯಿನ ಕೇಳ್ಕೊಂಡಿದ್ದಕ್ಕೆ ನನ್ನ ಮಗಳಿಗೆ ತಾಯಿನೇ ಕೊಟ್ಟಿದ್ದಾಳೆ ಹೊರತು ಮಲ್ತಾಯಿನಲ್ಲ. ಅಯ್ಯ, ಈಗಿನ ಕಾಲದ ಮಕ್ಕಳಿಗೆ ಸಮಯ, ಸಂದರ್ಭ, ಸೂಕ್ಷ್ಮತೆಗಳು ಅರ್ಥನೇ ಆಗಲ್ಲ. ಅದೇನು ಸಂಸಾರ ಮಾಡ್ತಾವೋ. ನೀವಾದರೂ ಸ್ವಲ್ಪ ಬುದ್ಧಿ ಹೇಳ್ಬೋದಲ್ಲವಮ್ಮ? ಅಯ್ಯೋ, ಈ ಮನೇಲಿ ನನ್ನ ಮಾತು ಯಾರು ಕೇಳ್ತಾರಮ್ಮ? ಬುದ್ಧಿ ಹೇಳೋದಂತೂ ದೂರ ಹೋಯ್ತು. ನೋಡಿ, ಈಗಾಗಲೇ ತುಂಬ ಹೊತ್ತಾಗಿದೆ. ನಾನು ನಿದ್ದೆ ಬರ್ತಾ ಇದೆ. ನಾನು ಬರ್ತೀನಮ್ಮ. ಅಯ್ಯ, ಬಡ್ಕೋಬೇಕು ಇಂಥ ಸಂಸಾರಕ್ಕೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದಕ್ಕೆ. ನನ್ನ ಮಗಳು ಬರಬೇಡ ಅಂತ ಹೇಳಿದ್ರು ಕರಳು ಬಳ್ಳಿ ಅಂತ ನಾನೇ ಬಂದು ಇವಳ ಹತ್ರ ಬೈಸ್ಕೋತಾ ಇದ್ದೀನಲ್ಲ. ಎಲ್ಲ ನನ್ನ ಹಣೆ ಬರ. ಬಂಗಾರಿಯವರೇ, ಎದ್ದೇಳಿ, ಬೆಳಗಾಯ್ತು.
ಕಾಫಿ ತಗೊಳ್ಳಿ. ಪ್ರಯಾಣದ ಆಯಾಸ ಎಲ್ಲ ಕಳೀತಾ? ರಾತ್ರಿ ನಿದ್ದೆ ಬಂತ? ನಿಮ್ ಗೊರಕೆ ಸದ್ದಂತೂ ನನಗೆ ಜೋಗುಳ ಆಡ್ದಂಗೆ ಅನಿಸ್ತಾ ಇತ್ತು. ಓಹ್, ಹಾಗಾದ್ರೆ ನಿಮ್ಗೆ ನಿದ್ದೆ ಬಂದಿಲ್ವಾ? ನನ್ನಿಂದ ತೊಂದರೆ ಆಯ್ತಾ ನಿಮಗೆ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ ಬಿಡಿ. ಇವಾಗ ಅಭ್ಯಾಸ ಆಗಿದೆಯಲ್ಲ, ಮುಂದೆ ತೊಂದರೆ ಆಗಲ್ಲ. ತುಂಬ ಖುಷಿ ಆಯ್ತು ರಶ್ಮಿ ಅವರೇ, ನೀವು ನನ್ನ ಮಗಳ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನ ನೋಡಿ. ಇದೇನಿದು, ನಿಮ್ಮ ಮಗಳು ಅಂತ ಹೇಳ್ತಿದ್ದೀರಲ್ಲ, ನಮ್ಮ ಮಗಳು ಅಂತ ಹೇಳಿ. ಅವಳು ಮೊದಲಿಂದನೂ ನನ್ನ ಅಮ್ಮ ಅಂತಾನೆ ಭಾವಿಸ್ತಿದ್ದಾಳೆ. ನಾನು ಅವಳನ್ನು ನನ್ನ ಹೆತ್ತ ಮಗಳು ಅಂತಾನೆ ನೋಡ್ಕೋತಾ ಇದ್ದೀನಿ. ನೀವು ಅನ್ಕೊಂಡಂಗೆ ಇದರಲ್ಲೇನು ವಿಶೇಷ ಇಲ್ಲ. ಆದರೂ ನೀವು ಹೆತ್ತ ಮಗಳಲ್ವಲ್ಲ, ಅದೇ ಕಳವಳ ಇತ್ತು ನನಗೆ. ಸಾಕು, ನೀವಿಲ್ಲೇ ಇದ್ರೆ ಅದನ್ನೇ ಮಾತಾಡ್ತಾ ಇರ್ತೀರ. ಬೇಗ ಎದ್ದು ತಯಾರಾಗಿ, ಇವತ್ತು ಮನೆಯಲ್ಲಿ ಸಂಭ್ರಮ. ಇವತ್ತು ನಮ್ಮಿಬ್ರು ನಾಂದಿ ಶಾಸ್ತ್ರ ಮಾಡೋದಕ್ಕೆ ಅಮ್ಮನೂ ಅಜ್ಜಿನೂ ಸಿದ್ಧತೆ ನಡೆಸ್ತಾ ಇದ್ದಾರೆ. ಏನೇ ಕೆಲಸ ಇದ್ರೂ ಬೇಗ ಮುಗಿಸ್ಕೊಂಡು ಮನೆಗೆ ಬಂದ್ಬೇಡಿ, ತಡ ಮಾಡಬೇಡಿ. ಅರ್ಥ ಆಯ್ತಾ? ರಶ್ಮಿ ಅವರೇ, ನನ್ನ ಮಗಳು ಹಿರಣ್ಮಯಿ ಅಂದರೆ ನನಗೆ ಪ್ರಾಣ ಅಂತ ನಿಮಗೆ ಗೊತ್ತು. ಜೀವನ ನಾಂದಿ ಶುರು ಮಾಡೋಕ್ಕಿಂತ ಮೊದಲು ಒಂದ್ಸರ್ತಿ ದೇವಸ್ಥಾನಕ್ಕೆ ಹೋಗ್ಬರೋಣ. ಆಗಲಿ, ಅದಕ್ಕೇನಂತೆ. ನನಗೂ ಅಮ್ಮನವ್ರ ಆಶೀರ್ವಾದ ತಗೋಬೇಕು ಅಂತಿತ್ತು. ನೀವು ಬೇಗ ಎದ್ದು ತಯಾರಾಗಿ ಬನ್ನಿ, ಇಬ್ರು ಅಮ್ಮನವ್ರ ಗುಡಿಗೆ ಹೋಗೋಣ. ಇವ್ರ ಮನಸ್ಸೇನೋ ಒಳ್ಳೇದೆ, ಆದರೆ ನನ್ನ ನಿರ್ಧಾರ ಒಪ್ತಾಳೋ ಇಲ್ವೋ? ಇವತ್ತಿಂದ ನಮ್ಮ ಹೊಸ ಬದುಕು ಶುರುವಾಗ್ತಿದೆ. ನಿನ್ನ ಆಶೀರ್ವಾದ, ಅನುಗ್ರಹ ಸದಾ ನಮ್ಮ ಕುಟುಂಬದ ಮೇಲೆ ಇರಲಿ ತಾಯಿ. ನನಗೆ ನನ್ನ ಮಗಳು ಹಿರಣ್ಮಯಿ ಮುಖ್ಯನಮ್ಮ. ಅವಳಿಗೆ ಯಾವುದೇ ಥರ ತೊಂದರೆ ಆಗದಿರೋ ಥರ ನೋಡ್ಕೊ. ನಮ್ಮ ಕುಟುಂಬನ ಕಾಪಾಡೋ ಜವಾಬ್ದಾರಿ ನಿಂದು. ಏನೋ ಹೇಳಬೇಕು ಅಂತ ಹೇಳ್ತಿದ್ರೆ. ಕೂತ್ಕೊಳ್ಳಿ. ಹೇಳಿ ಬಂಗಾರಿ ಅವರೇ. ವಿಶೇಷ ಏನಿಲ್ಲ. ನನ್ನ ಮಗಳು ಹಿರಣ್ಮಯಿ ಹುಟ್ಟತಾನೆ ತಾಯಿನ ಕಳ್ಕೊಂಡ್ಲು. ಅವಳ ಬಗ್ಗೆ ನಂಗೆ ಎಷ್ಟು ಕಾಳಜಿ ಅಂತ ನಿಮಗೂ ಗೊತ್ತಲ್ವಾ? ಅವಳಂದ್ರೆ ನಂಗೆ ಪ್ರಾಣ. ನಾನು ಬದುಕಿರೋದು ಅವಳಿಗೋಸ್ಕರನೇ. ಬಂಗಾರಿ ಅವರೇ, ಇದು ಗೊತ್ತಿರೋ ವಿಷಯನೇ. ಹಿರಣ್ಮಯಿ ನನ್ನನ್ನು ಅಮ್ಮ ಅಂತ ಕರೀತಾಳೆ. ನನ್ನ ಅವಳ ಸ್ವಂತ ತಾಯಿ ಅಂತ ಭಾವಿಸ್ತಾಳೆ. ನನಗೂ ಅವಳಂದ್ರೆ ಪಂಚಪ್ರಾಣ. ಅವಳಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನನಗೆ ನನ್ನ ಜೀವ ಹೋದಷ್ಟೇ ಭಯ ಆಗುತ್ತೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಅವಳನ್ನ ಹೇಗೆ ಕಾಪಾಡ್ಕೋಬೇಕು ಅಂದರೆ ನಾವು ಮಕ್ಕಳು ಮಾಡ್ಕೊಳ್ಳೋದು ಬೇಡ ಅಂತ. ನೀವೇನು ಹೇಳ್ತಿದ್ದೀರಾ ಅಂತ ಯೋಚನೆ ಮಾಡೇ ಹೇಳ್ತಾ ಇದ್ದೀರಾ? ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ರಶ್ಮಿ ಅವರೇ. ಎಷ್ಟೋ ಜನ ಮಕ್ಕಳಿಗೆ ಮಲ್ತಾಯಂದರು ತೊಂದರೆ ಕೊಟ್ಟಿರೋದನ್ನ ಕಣ್ಣಾರೆ ನೋಡಿದ್ದೀನಿ. ಇನ್ನು ಕೆಲವು ಮಕ್ಕಳನ್ನ
ಆಚೆ ಹಾಕಿರೋದು ನೋಡಿದ್ದೀನಿ. ಇನ್ನು ಕೆಲವರಂತೂ ಜೊತೆಲಿ ಇಟ್ಕೊಂಡು ಹಿಂಸೆ ಕೊಡ್ತಾರೆ.